ಇದು ಶ್ರೀರಂಗಪಟ್ಟಣ ಹತ್ರ ಇರೋ ಭೂವರಾಹ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಮನೆ ಕಟ್ಟಬೇಕು ಅಂತ ಆಸೆ ಪಡೋರು, ಈಗಾಗಲೇ ಮನೆ ಕಟ್ಟಕ್ಕೆ ಶುರು ಮಾಡಿರೋರು, ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಆಗಬೇಕು ಅಂತಿರೋರು ತಪ್ಪದೇ ಭೇಟಿ ಮಾಡಿ. ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡು ಸುಮಾರಷ್ಟು ಜನ ಇದಕ್ಕೆ ಭೇಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ನಿಯಮಗಳಿದೆ, ಅದನ್ನು ತಿಳ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ಈಗಾಗಲೇ ಸೈಟು ತೊಗೊಬೇಕು ಅಂತಿರೋರು, ಮನೆ ತೊಗೊಬೇಕು, ಕಟ್ಟಬೇಕು, ಶುರು ಮಾಡಬೇಕು ಅಂತ ಆಸೆ ಇರೋರು, ಅಥವಾ ನಿಮ್ದು ಏನೇ ಬಯಕೆ ಇದ್ದರೆ ಇಲ್ಲಿ ಒಂದು ಹಿಡಿ ಮಣ್ಣನ್ನು ತೊಗೊಂಡು, ಒಂದು ಕವರಲ್ಲಿ ಒಂದು ಮಣ್ಣನ್ನು ತೊಗೊಂಡು ಒಳಗಡೆ ಹೋದರೆ ಪೂಜೆಗೆ ಚೀಟಿ ಬರೆಸ್ಕೊತಾರೆ. ಆ ಚೀಟಿ ತೊಗೊಂಡು ಹೋದರೆ ಅದಕ್ಕೆ ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಹೇಗೆ ನೀವು ಮನೆಯಲ್ಲಿ ಯಾವ ನಿಯಮದ ಪ್ರಕಾರ ಮಾಡಬೇಕು ಅಂತ ಅಲ್ಲಿನ ಅರ್ಚಕರು ತಿಳಿಸಿಕೊಡ್ತಾರೆ ನಿಮಗೆ. ಅದನ್ನು ಮಣ್ಣನ್ನು ತೊಗೊಂಡು ಹೀಗೆ ಇಲ್ಲಿ 11 ಪ್ರದಕ್ಷಿಣೆನ ಹಾಕಬೇಕು. 11 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿ ನಂತರ ಭೂವರಾಹ ಸ್ವಾಮಿ ದರ್ಶನ ಪಡೆದು, ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಪ್ರಸಾದನ ಸ್ವೀಕರಿಸಿ ನೀವು ಇಲ್ಲೇ ಹತ್ತಿರದಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೂ ನೀವು ಭೇಟಿ ಮಾಡ್ಬೋದು. ಇದು ಕಾವೇರಿ ಬ್ಯಾಕ್ ವಾಟರಲ್ಲಿ ಸಿಗುತ್ತೆ ನಿಮಗೆ. ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಎಲ್ಲ ಬೇಗ ಹೋಗ್ತಾ ಇದ್ದಾರೆ. ಇದೇ ನೋಡಿ ಮಣ್ಣು. ಈ ದೇವಸ್ಥಾನದ ಹಿಂಭಾಗದಲ್ಲಿ ಈ ಥರ ಮಣ್ಣು ಸಿಗುತ್ತೆ. ಈ ಮಣ್ಣನ್ನು ನೀವು ಒಂದು ಕವರಲ್ಲಿ ಹಾಕ್ಕೊಂಡು 11 ಪ್ರದಕ್ಷಿಣೆ ಮಾಡಿ, ನಿಮಗೇನು ಮನಸ್ಸಲ್ಲಿ ಇಷ್ಟಾರ್ಥ ಇರುತ್ತೆ ಬೇಡಿಕೊಂಡು ಪೂಜೆ ಮಾಡಿಸಿ ನಂತರ ದೇವರ ದರ್ಶನನ ಪಡೀರಿ. ಇಲ್ಲ ಮನೆ ಕಟ್ಟಕ್ಕೆ ಶುರು ಮಾಡಿರೋರು ಇಟ್ಟಿಗೆನ ತೊಗೊಂಡು 2 ಇಟ್ಟಿಗೆ ತೊಗೊಂಡೋಗಿ ಕೊಟ್ಟರೆ ಅದನ್ನು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ನೀವು ಮನೆ ಕಟ್ಟಬೇಕಾದ್ರೆ ಅದನ್ನು ಉಪಯೋಗಿಸ್ಬೋದು. ಇದರ ಎದುರುಗಡೆನೇ